ಲಕ್ಕುಂಡಿಯ ಉತ್ಖನನ ಸ್ಥಳಕ್ಕೆ ಪುರಾತತ್ವ ಇಲಾಖೆಯ ಆಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಮೈಸೂರು, ಹಂಪಿ, ಧಾರವಾಡ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಪತ್ತೆಯಾದ ಶಿವಲಿಂಗ ಪೀಠ ಶಿಲೆ ವೀಕ್ಷಣೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಉತ್ಖನನ ವೇಳೆ ನಾಗರ ಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ಪತ್ತೆಯಾಗಿದೆ. ಉತ್ಖನನ ಜಾಗದಲ್ಲಿ ಶಿವಲಿಂಗ ಪೀಠ ಜೊತೆಗೆ ನಾಗಮುದ್ರೆ ಇರುವ ಕಲ್ಲು ಪತ್ತೆಯಾಗಿದೆ. ಈಗ ಸಿಕ್ಕಿರುವ ಕುರುಹು ಕಲ್ಯಾಣಿ ಕಲ್ಲುಗಳು ಚಾಲುಕ್ಯರ ಕಾಲದ್ದು ಅಂತ ತಿಳಿದು ಬಂದಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಮತ್ತೊಂದು ಸಿಕ್ಕಿದೆ, ಕುರುಹು ಸಿಕ್ಕಿದೆ, ಮತ್ತೊಂದು ಕಲಾಕೃತಿ ಪತ್ತೆಯಾಗಿದೆ. ಉತ್ಖನನ ಜಾಗದಲ್ಲಿ ಶಿವಲಿಂಗ ಪೀಠ ಸಿಕ್ಕಿತ್ತು. ಇವತ್ತು ನಾಗಮುದ್ರೆ ಇರುವ ಕಲ್ಲು ಪತ್ತೆಯಾಗಿದೆ. ಈ ಕಲ್ಲು ಕಲ್ಯಾಣಿ ಕಲ್ಲುಗಳು ಚಾಲುಕ್ಯರ ಕಾಲದ್ದು ಅಂತ ತಿಳಿದು ಬಂದಿದೆ. ಮಾಡ್ತಾ ಇದೀವಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನ ಕಾರ್ಯ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಪುರಾತತ್ವ ಇಲಾಖೆಯ ಆಯುಕ್ತರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತಿನ ಭೇಟಿ ಸರ್, ಇವತ್ತು ತಾವು ನೋಡಿದಿರಿ ಕೆಲ ಆಕೃತಿಗಳು ಕಂಡು ಬಂದವು. ಇನ್ನೂ ಒಂದು ಶಿವಲಿಂಗದ ಆಕೃತಿ ಮತ್ತು ಇವತ್ತೊಂದು ನಾಗರ ಆಕೃತಿ ಇದೆ ಸರ್. ಏನು, ಯಾವ ಕಾಲದ್ದು ಏನು ಸರ್? ಆಮೇಲೆ ಜೊತೆಗೆ ಇವತ್ತಿನ ಅನ್ವೇಷಣೆ ಬಗ್ಗೆ, ಉತ್ಖನನದ ಬಗ್ಗೆ ಸರ್. ಉತ್ಖನನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷದಲ್ಲೇ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ನಮಗೆ ಮೇ 15ನೇ ತಾರೀಕು ಅನುಮತಿಯನ್ನು ನೀಡಿದರು. ಜೂನ್ 3ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಈ ಸ್ಥಳದ ಉತ್ಖನನದ ಕಾರ್ಯಕ್ಕೆ ಭೂಮಿ ಪೂಜೆಯನ್ನು ಮಾಡಿದರು. ಮಳೆಗಾಲದ ಕಾರಣದಿಂದಾಗಿ ನಾವು ಪ್ರಾರಂಭ ಮಾಡೋಕ್ಕಾಗಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಮುಖ್ಯವಾಗಿ ಲಕ್ಕುಂಡಿ ಎಲ್ಲರಿಗೂ ತಿಳಿದ ಹಾಗೆ ಪಾರಂಪರಿಕ ಪ್ರದೇಶ. ಈ ಒಂದು ಸಣ್ಣ ಗ್ರಾಮದಲ್ಲಿ ಅತ್ತಿಮಬ್ಬೆ ಅನ್ನುವ ವ್ಯಕ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಅನ್ನುವ ಒಂದು ಏನು ತಮ್ಮ ದಾನಕ್ಕೆ ಹೆಸರುವಾಸಿಯಾಗಿದ್ದರು, ಆ ಮಹಿಳೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿತ್ವ ಈ ಒಂದು ಗ್ರಾಮದಲ್ಲಿ 100 ಬಾವಿಗಳು ಮತ್ತು 100 ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಸಾರ್ವಜನಿಕರ ಉದ್ದೇಶಕ್ಕೆ ಮತ್ತು ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸೋದಕ್ಕೆ ಅಂತ ಇತಿಹಾಸ ಹೇಳುತ್ತೆ. ಒಂದು ಗ್ರಾಮದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಾವಿಗಳು ಮತ್ತು ದೇವಾಲಯಗಳು ನಿರ್ಮಾಣ ಆಗಿದ್ದಾಗ ನಮಗೆ ಭೂಮಿ ಮೇಲೆ ಕಾಣ್ತಾ ಇರೋದು ಕೆಲವು. ಸೊ ಹಾಗಾಗಿ ಒದಗಿ ಹೋಗಿರುವಂತಹ ಇತಿಹಾಸದ ಕುರುಹುಗಳನ್ನು ಅನ್ವೇಷಣೆ ಮಾಡೋದಕ್ಕೆ ಉತ್ಖನನದ ಮುಖಾಂತರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಮಳೆಗಾಲದ ಹಿನ್ನೆಲೆಯಲ್ಲಿ ಇದು ಪ್ರಾರಂಭ ಆಗಿರಲಿಲ್ಲ, ಈಗ ಪ್ರಾರಂಭ ಆಗಿದೆ. ಈಗ ನೀವು ಹೇಳಿದ ಹಾಗೆ 2 ಕುರುಗಳು ಸಿಕ್ಕಿದೆ. ಇನ್ನೂ ಆಳಕ್ಕೆ ಹೋದಷ್ಟು ನಮಗೆ ಇತಿಹಾಸದ ಕುರುಗಳು, ದೇವಾಲಯದ ಕುರುಗಳು ಸಿಗ್ತಾ ಹೋಗ್ತದೆ. ಇದು ಕಾಲಘಟ್ಟ ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಕಲ್ಯಾಣಿ ಚಾಲುಕ್ಯರ ಕಾಲಘಟ್ಟ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ನಮಗೆ ಕುರುಗಳು ಸಿಕ್ಕಿದಾಗ ಅದನ್ನು ಸಂಶೋಧಕರು, ವಿದ್ವಾಂಸರು ಅಧ್ಯಯನ ಮಾಡಿದ ನಂತರ ನಿಖರವಾದಂಥ ಕಾಲಘಟ್ಟವನ್ನು ಹೇಳ್ತೇವೆ. ಅದೇ ರೀತಿ ಉತ್ಖನನವನ್ನು ವಿಸ್ತರಿಸಬೇಕು ಮತ್ತು ಅದನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಸಿಗುವಂತಹ ಇತಿಹಾಸದ ಕುರುಗಳ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೇವೆ. ಚಿನ್ನ ಸಿಕ್ಕ ಬೆನ್ನಲ್ಲೇ ಒಂದು ರೀತಿಯ ಕುತೂಹಲನೂ ಆರಂಭ ಆಗೈತೆ. ಇಲ್ಲೂ ಏನಾದರೂ ಸಿಗಬಹುದಾ ಅಂತನೂ ಚಿನ್ನ ಸಿಕ್ಕಿರುವುದು, ನಿಧಿ ಸಿಕ್ಕಿರುವುದು ಮತ್ತು ಉತ್ಖನನ ಪ್ರಾರಂಭ ಆಗಿರುವುದು ಕೇವಲ ಆಕಸ್ಮಿಕವಾದಂಥ ಘಟನೆ. ಈಗಾಗಲೇ ಹೇಳಿದ ಹಾಗೆ ನಮಗೆ ಮೇ 15ರಲ್ಲೇ ಈ ಜಾಗದ ಒಂದು ಉತ್ಖನನ ಕಾರ್ಯಕ್ಕೆ ಅನುಮತಿ ನಾವು ಪಡ್ಕೊಂಡಿದ್ವಿ. ಮಳೆಗಾಲದ ಕಾರಣಕ್ಕಾಗಿ ಅದು ಪ್ರಾರಂಭ ಮಾಡಿರಲಿಲ್ಲ, ಈಗ ಪ್ರಾರಂಭ ಮಾಡಿದ್ದೀವಿ. ನಿಧಿ ಸಿಕ್ಕಿರುವ ಘಟನೆ ಮತ್ತು ಉತ್ಖನನ ಪ್ರಾರಂಭವಾಗಿರುವಂತಹ 2 ಘಟನೆಗಳು ಕೂಡ ಒಂದು ಕೇವಲ ಆಕಸ್ಮಿಕ ಅಂತ ಹೇಳ್ತೇನೆ, ಬೇರೆ ಏನೂ ಅಲ್ಲ. ಸರ್, ಯಾವ್ಯಾವ ರೀತಿಯೊಳಗೆ ಅಂದ್ರೆ ಈ ಲಂಬವಾಗಿ ಇದನ್ನ ಉತ್ಖನನ ಆಗುತ್ತೆ ಅಂತನೋ ಮಾತಿದೆ ಸರ್, ಅಥವಾ ಇದನ್ನು ವಿಸ್ತಾರವಾಗಿ ಆಗುತ್ತಾ? ಅಂದ್ರೆ ಬೇರೆ ಜಾಗಕ್ಕೂ ಇದನ್ನು ವಿಸ್ತಾರ ಮಾಡ್ತೀರಾ ಹೇಗೆ ಸರ್? ಈಗಾಗಲೇ ಹೇಳಿದ ಹಾಗೆ ಈಗ ನಾವು 10 ಮೀಟರ್ ಬೈ 10 ಮೀಟರ್ ಜಾಗವನ್ನು ಆಯ್ಕೆ ಮಾಡಿಕೊಂಡು ಉತ್ಖನನ ಪ್ರಾರಂಭ ಮಾಡಿದ್ದೀವಿ. ಇದನ್ನು ವಿಸ್ತಾರ ಮಾಡೋದು ಮತ್ತು ಮುಂದುವರಿಸುವಂಥದ್ದು ಇಲ್ಲಿ ಸಿಗುವಂತಹ ಅವಶೇಷಗಳ, ಪ್ರಾಚ್ಯಾವಶೇಷಗಳ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಧನ್ಯವಾದ. ಇದು ಆಯುಕ್ತ ದೇವರಾಜು ಅವರ ಮಾತಾಗಿದೆ. ಗದಗಿನ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.